ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 7 ಸಂಚಿಕೆಗಳಿಂದ ನಾನು ಗರ್ಭಿಣಿ ಸ್ತ್ರೀಯರಿಗೆ ಮಗು ತಾಯಿ ಗರ್ಭದಲ್ಲೇ ಇದ್ದಾಗ ಗರ್ಭಿಣಿ ಬಾಲಗ್ರಹ ಅಂತ ಹೇಳ್ತಾರೆ. ಮೊದಲನೇ ತಿಂಗಳಲ್ಲಿ ಏನಾಗುತ್ತೆ, 2ನೇ ತಿಂಗಳಿಗೆ ಗರ್ಭಿಣಿ ಸ್ತ್ರೀ ಕಾಲಿಟ್ಟಾಗ ಯಾವ ರೀತಿ ನೋವುಗಳು ಲಕ್ಷಣಗಳು ಬರ್ತವೆ, 3ನೇ ತಿಂಗಳಿಗೆ ಗರ್ಭಿಣಿ ಕಾಲಿಟ್ಟಾಗ ಯಾವ ರೀತಿಯ ಲಕ್ಷಣಗಳು, 4ನೇ ತಿಂಗಳು 5ನೇ ತಿಂಗಳಿಗೆ ಬಂದಾಗ ಹೇಗಾಗತ್ತೆ ಅದರ ಸಿಂಪ್ಟಮ್ಸು ಮಂತ್ರ ತಂತ್ರಗಳನ್ನು ಹೇಳ್ಕೊಟ್ಟೆ. ಮೊದಲನೇ ತಿಂಗಳಲ್ಲಿ ಶ್ರೀಮುಖಿ, 2ನೇ ತಿಂಗಳಲ್ಲಿ ಜಿನಿ, 3ನೇ ತಿಂಗಳಲ್ಲಿ ಕುಂಭಕರ್ಣಿ, 4ನೇದು ವಂಗದೇವತೆ, 5ನೇದರಲ್ಲಿ ಕಾಳಿಕಾ ದೇವಿ ಬರ್ತಾರೆ. ಅವರವ್ರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಆ ದೇವತೆಗಳು ಗರ್ಭಿಣಿ ಸ್ತ್ರೀ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತಾರೆ. ಆಯಾ ದೇವತೆಗಳಿಗೆ ಮಂತ್ರತಂತ್ರ ಏನು ಮಾಡಬೇಕು ಅನ್ನೋದನ್ನು ಕಳೆದ ನಾನು 5 ಸಂಚಿಕೆಯಿಂದ ಹೇಳ್ತಾ ಬರ್ತಾಯಿದ್ದೀನಿ. ಶುಕಮುನಿಗಳು ಅಂತಿದ್ದರು. ಗರ್ಗಮುನಿಗಳು, ಶುಕಮುನಿಗಳು ಇವರೆಲ್ಲ ಮಹಾನ್ ಸೈಂಟಿಸ್ಟ್ ಅವತ್ತಿನ ಕಾಲದಲ್ಲಿ. ಶುಕಮುನಿಗಳು ಮದುವೆ ಆಗಿದ್ದರೂ ಏನೋ ಗೊತ್ತಿಲ್ಲ, ಆದರೆ ಗರ್ಭಿಣಿ ಸ್ತ್ರೀಯರ ಬಗ್ಗೆ ಆಳವಾಗಿ ರಿಸರ್ಚ್ ಮಾಡಿ ಆ ಗರ್ಭಿಣಿ ಸ್ತ್ರೀ ಪ್ರತಿ ತಿಂಗಳು ಆಗುವಂಥ ಬಾಧೆಗಳು, ಪೀಡೆಗಳು ಗಮನಿಸಿ ಆಯಾ ತಿಂಗಳು ಅಧಿದೇವತೆಗಳಿಗೆ ಶಾಂತಿ ಮಾಡೋ ಕ್ರಮವನ್ನು ಮಂತ್ರತಂತ್ರದ ಮೂಲಕ ಇಟ್ಟರು. ಇಟ್ಸ್ ಎ ಗ್ರೇಟ್ ಸಂಶೋಧನೆ. ಈಗ ನಾನು 6ನೇ ತಿಂಗಳಿನಲ್ಲಿ ಏನಾಗುತ್ತೆ, ಗರ್ಭಿಣಿ ಸ್ತ್ರೀಗೆ ಗರ್ಭದಲ್ಲಿ ಮಗು ಇದೆ, 6ನೇ ತಿಂಗಳಿಗೆ ಗರ್ಭಿಣಿ ಕಾಲಿಟ್ಟಿದ್ದಾಳೆ, 6ನೇ ತಿಂಗಳು ಬಂದ ತಕ್ಷಣ ಗರ್ಭಿಣಿಯಲ್ಲಿ ಭಾಳ ವಿಶೇಷವಾದಂಥ ಬದಲಾವಣೆಗಳು ಆಗ್ತಾ ಹೋಗ್ತದೆ. ಹೊಟ್ಟೆಯೊಳಗೆ ಮಗು ಆಗಲೇ ಓಡಾಡ್ತಾ ಇದೆ, ಹೊಟ್ಟೆ ಒಳಗೆ ಮಗು ಚಲನವಲನಗಳಿದೆ. ಹೊಟ್ಟೆ ಒಳಗೆ ಒಂದಾದರೆ ಎಕ್ಸ್ಟರ್ನಲ್ ಬಾಡಿ ಬಹಿರಂಗವಾಗಿ ಗರ್ಭಿಣಿ ಸ್ತ್ರೀಯಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ, ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಶುರುವಾಗುತ್ತೆ. ಮೊದಲನೇ ಸಿಂಪ್ಟಮ್ಸ್ ಯಾವಾಗ ಈ 6ನೇ ತಿಂಗಳ ಕಾಲಿಟ್ಟಾಗ. 6ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಗೆ ಹೊಟ್ಟೆ ನೋವು, ಇನ್ನೇನೋ ಡೆಲಿವರಿ ಆಗಿಬಿಡುತ್ತೇನೋ ಅನ್ನೋ ಮಟ್ಟಿಗೆ ಹೊಟ್ಟೆ ನೋವು ಬರುತ್ತೆ, ಆದರೆ ಡೆಲಿವರಿ ಆಗಲ್ಲ. ಹೊಟ್ಟೆನಲ್ಲಿ ಪೀಡೆ, ಹೊಟ್ಟೆ ನೋವು, ರಕ್ತ ಅಥವಾ ಕೀವು ವೈಟ್ ಕಲರು ಆ ರೂಪದಲ್ಲಿ ಭೇದಿ ಆಗುತ್ತೆ. ಆಗಾಗ ದಿನಕ್ಕೊಂದು 3 ಸಲ ರಕ್ತ ಬೀಳ್ಬೋದು, ಇಲ್ಲ ಕೀವು ಅದು ಬರುತ್ತೆ. ನೋಡಿದ್ರೆ ತುಂಬ ಕೆಟ್ಟ ವಾಸನೆ, ಆ ಮಲ ಈಚೆ ಬಿಟ್ಟಾಗ. ಈ ಕಡೆ ಮಲ್ಕೋತಾಳೆ, ತುಂಬ ಸಂಕಟ. ಈ ಕಡೆ ವಾಲ್ ಮಲ್ಕೋತಾಳೆ, ಸಿಕ್ಕಾಬಟ್ಟೆ ಸಂಕಟ. ಅಂಗಾತವಾಗಿ ಮಲ್ಕೋತಾಳೆ, ಆಕಾಶ ನೋಡ್ತಾ ಸಿಕ್ಕಾಬಟ್ಟೆ ಸಂಕಟ. ಕೂತ್ರ ಸಂಕಟ, ನಿಂತರೆ ಸಂಕಟ, ಮಲಗಿದ್ರೆ ಸಂಕಟ. ಯಾವ ರೀತಿ ಇರುತ್ತೆ ಆ ಹಿಂಸೆ ಅಂದರೆ, ಸಾಕಪ್ಪ ಬಗ್ಸ್ರಿ ಆಗಬಾರ್ದು, ಪ್ರೆಗ್ನೆಂಟೇ ಆಗಬಾರ್ದು ನಾವು ಅನ್ನೋ ಲೆವೆಲ್ಗೆ ಹಿಂಸೆ ಇರ್ತದೆ. ವಿಪರೀತ ಹಿಂಸೆ. ಇದಕ್ಕಿದ್ದಾಗೆ ನಗ್ತಾ ಇರ್ತಾಳೆ, ಮಾತಾಡ್ತಾಳೆ, ಹೊಟ್ಟೆ ಅಂತ ಅಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಆಗ ಮನೆ ಮದ್ದೇನೋ ಮಾಡ್ತಾರೆ, ಕೆಲವು ಗೊತ್ತಿರೋರು ಹಿರಿಯರು ಮನೇಲಿದ್ದರೆ ಇಲ್ಲ ಆಸ್ಪತ್ರೆ ತೊಗೊಂಡೋಗ್ತಾರೆ, ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಯೂಟ್ರಸ್ ಸ್ಕ್ಯಾನ್ ಆಯಿತು, ಎಲ್ಲ ಆಯಿತು, ಎಲ್ಲ ಮಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ, ಏನಿಲ್ವಲ್ಲ, ಬ್ಲಡ್ ರಿಪೋರ್ಟ್ ನಾರ್ಮಲ್ಲು, ಎಲ್ಲ ನಾರ್ಮಲ್, ಏನಾಗ್ತಿದೆ ಗೊತ್ತೇ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಏನೋ ಒಂದು ರೀತಿ ಆರಾಮಾಗ್ಬೋದು ಅಂತೇಳಿ, ಆದರೆ ತೊಗೊಂಡು ಕೂಡ ಹೋಗಲ್ಲ. ಇದು ಕರ್ಮಕ್ಕೆ ಬಂದಿರೋ ನೋವು, ಊಟ ತಿಂಡಿ ಮಾಡಿ ಬಂದಿರೋ ನೋವಲ್ಲ ಇದು. ಆದ್ದರಿಂದ ನಮ್ಮ ಬದುಕು ಹೆಂಗಿದೆ ಅಂತಂದರೆ, ಕಷ್ಟದಲ್ಲಿದ್ದಾಗ ದೇವರು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಜಾತ್ರೆಗೆ ಹೋಗ್ತೀವಿ. ಸುಖವಾಗಿದ್ದಾಗ ನಾವು ಯಾವುದನ್ನೂ ಮಾಡಲ್ಲ. ಅದರಿಂದ ಈಗ ನಾನು ಪೂಜೆ ಮಾಡಬೇಕು, ಜಪ ಮಾಡಬೇಕು, ಏನಾದ್ರು ಮಾಡಬೇಕು ಅನ್ನೋ ಮನಸ್ಸು ಅನಿಸುತ್ತೆ. ಯಾಕೆ ಮಗು ಹೇಳುತ್ತಲ್ಲಿ, ನಂಗೆ ಹೆಂಗಾರು ಮಾಡಿ ಕಮ್ಮಿ ಮಾಡಮ್ಮ, ನಿನ್ನ ಸಂಕಟ ನನಗೂ ತಡ್ತಾ ಇದೆ ಹೊಟ್ಟೆಲೆ, ಏನಾದ್ರು ಒಂದು ಮಾಡಿ ನನಗೂ ಶಾಂತಿ ಮಾಡ್ಕೋ, ನೀನು ಶಾಂತಿ ಮಾಡು ಅಂತ ಹೇಳುತ್ತೆ. ಇದನ್ನೆಲ್ಲ ಮಾಡಿಸ್ತಾ ಇರ್ತಾರೋರು ಯಾರು ಅಂತಂದರೆ, 6ನೇ ತಿಂಗಳಲ್ಲಿ ನಂದಿನಿ ಅಂತ ಒಂದು ದೇವತೆ 6ನೇ ತಿಂಗಳ ಗರ್ಭಿಣಿ ಸ್ತ್ರೀ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಂದಿನಿ ಅಂದರೆ ಗೋ ಸಂಬಂಧಪಟ್ಟಂಥ ದೇವತೆ. ಆ ನಂದಿನಿ ಅನ್ನೋ ಒಂದು ದೇವತೆ ಈ ರೀತಿ ಹಿಂಸೆ ಕೊಡ್ತಾಳೆ ಈಕೆಗೆ, ಗರ್ಭಿಣಿ ಸ್ತ್ರೀಗೆ. ಭಾಳ
ಎಂಥವ್ರು ಕಣ್ಣಲ್ಲಿ ನೀರು ಹಾಕ್ಬಿಡ್ಬೇಕು ಆ ನೋವು ನೋಡ್ತಾ ಇದ್ರೆ. ಆ ಗರ್ಭಿಣಿ ಸ್ತ್ರೀ ನರಳ್ತಾರೆ, ಅಲ್ಲಿರೋರೆಲ್ಲರೂ ಅಳಬೇಕು. ಆ ಲೆವೆಲ್ಲಿಗೆ ಚಟ್ಪಡಿಸ್ಬಿಡ್ತಾರೆ, ಒದ್ದಾಡಿಬಿಡ್ತಾರೆ. ಏನು ಮಾಡಿದ್ರು, ಔಷಧಿ ಕೊಟ್ಟರು ನಿಲ್ತಿಲ್ಲ, ಅರ್ಕೆ ಕಟ್ಟಿದ್ರು ನಿಲ್ತಾ ಇಲ್ಲ, ಏನು ಮಾಡಿದ್ರು ನಿಲ್ತಾ ಇಲ್ಲ. ಸಾಕಪ್ಪ, ಅಯ್ಯೋ ಯಾಕಾದ್ರೂ ಬಸ್ರಿ ಆಗಿಬಿಟ್ಲಪ್ಪ ಅನ್ಸ್ಬಿಡ್ತದೆ. ಮಕ್ಕಳೇ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿತ್ತಲ್ಲ ಅನ್ನೋ ಲೆವೆಲ್ಗೆ ಆ ಸಂದರ್ಭ ಸೃಷ್ಟಿ ಮಾಡ್ತದೆ. ಪೂರ್ವ ಜನ್ಮದಲ್ಲಿ ನಾವು ಒಳ್ಳೆ ಕರ್ಮ ಮಾಡಿದರೆ ಯಾವ ತಿಂಗಳಲ್ಲೂ ಏನೂ ಆಗಲ್ಲ. ಸುಖವಾಗಿದ್ದು ಕೆಲಸಕ್ಕೆ ಹೋಗ್ತಿರ್ತಾರೆ, ಮನೇಲಿ ಕೆಲಸ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಆಗಿಬಿಡುತ್ತೆ. ಆದರೆ ನಾವು ಪೂರ್ವ ಒಳ್ಳೆ ಕರ್ಮ ಮಾಡಿಲ್ಲ, ಅದೆಲ್ಲ ಈಗ ಬಸ್ರಿ ಆದಾಗ ಈ ರೀತಿ ಬಸ್ರಿ ಸ್ತ್ರೀಗೆ ಈ ರೀತಿ ತೊಂದರೆ ಕೊಟ್ಟಿದ್ದಕ್ಕೆ ನಾನು ಬಸ್ರಿ ಆದಾಗ ಈ ರೀತಿ ಅನುಭವಿಸ್ತಾ ಇದ್ದಂತ ಅವ್ರಿಗೆ ಅರಿವೇ ಇಲ್ಲ. ಪೂರ್ವ ಜನ್ಮದಲ್ಲಿ ಗರ್ಭಿಣಿ ಸ್ತ್ರೀಗೆ ನಾವು ಏನೇನು ದೋಷ ಮಾಡಿದ್ವೋ ಈಗ ನಾವು ಗರ್ಭಿಣಿಯಾಗಿದ್ವಿ ಈ ಜನ್ಮದಲ್ಲಿ, ನಮ್ಗೆ ಅದೆಲ್ಲ ರಿವರ್ಸ್ ಆಗ್ತಿದೆ. 1ನೇ ತಿಂಗಳಿಗೆ, 2ನೇ ತಿಂಗಳಿಗೆ, 3ನೇ ತಿಂಗಳು, 4ನೇ 6ನೇ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ. ಈಗ ಏನಪ್ಪ ತಿಂಗಳಿಗೊಂದೊಂದು ಸಮಸ್ಯೆ ಇಲ್ಲಪ್ಪ ಹೇಳೋದು. ಗರ್ಭಿಣಿಯಾಗಿ ನಮಗೆ ಭಾಳ ತಲೆ ಕೆಟ್ಟು ಯಾಕಾರು ಗರ್ಭಿಣಿ ಆದ್ಲೋ ಅಂತ ಗಂಡ ಬೈತಾನೆ, ಅತ್ತೆ ಮಾವದೇವ್ರು ಬೈತಾರೆ. ಹೀಗೆ ಪೂರ್ವ ಜನ್ಮದಲ್ಲಿ ಗರ್ಭಿಣಿ ಸ್ತ್ರೀಗೆ ನಾವೇನಾದ್ರು ತೊಂದರೆ ಮಾಡಿದರೆ ಈಗ ಗರ್ಭಿಣಿ ಬಾಲಗ್ರಹದಲ್ಲಿ ನರಳ್ತೀವಿ ಅನ್ನೋ ಸೂಚನೆ ಗರುಡ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ. ಶುಕಮುನಿಗಳು ಏನು ಹೇಳ್ತಾರೆ, 6ನೇ ತಿಂಗಳಿಗೆ ಬಂದಾಗ ಮಗುನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮಗು ಉಳಿಬೋದು, ತಾಯಿ ಸತ್ತೋಗ್ಬೋದು, ಇಲ್ಲ ಇಬ್ಬರು ಸತ್ತೋಗ್ಬೋದು. ಯಾಕೆ ಈ ಥರ ದೋಷ ಬರ್ತಿದೆ? ಡಾಕ್ಟ್ರ್ ರಿಪೋರ್ಟ್ ನಾರ್ಮಲ್ಲು, ಔಷಧಿಗೂ ನಿಲ್ತಿಲ್ಲ. ಬೇರೆ ಏನಾದ್ರು ಆ್ಯಂಟಿಬಯೋಟಿಕ್ ಅಥವಾ ಸ್ಟೀರಾಯ್ಡ್ಸ್ ಏನಾದ್ರು ಬರ್ಕೊಟ್ಬಿಟ್ರೆ ಅದು ತೊಗೊಂಡು ನುಗ್ಗಿಸ್ಬಿಟ್ರೆ ಮಗು ಕಪ್ಪಾಗಿಬಿಡುತ್ತೆ, ಮಗು ಕುಳ್ಳಾಗ್ಬಿಡ್ತದೆ, ಮೂಳೆಯೇ ಕಾಣೋಂಥ ಸಣ್ಣ, ಎಷ್ಟೇ ತಿನ್ನು ದಪ್ಪ ಆಗಲ್ಲ, ಹೈಟು ಕಮ್ಮಿ, ಉದ್ದ ಆಗಲ್ಲ. ಇದು ಆ್ಯಂಟಿಬಯೋಟಿಕ್ಸು ಸ್ಟೀರಾಯ್ಡ್ಸಲ್ಲಾಗೋ ಎಫೆಕ್ಟ್ಸು. ಅದರಿಂದ ಗರ್ಭಿಣಿ ಸ್ತ್ರೀ ಇದ್ದಾಗ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಸಂಗೀತ ಕೇಳಬೇಕು, ಒಳ್ಳೆ ಪುಸ್ತಕ ಓದಬೇಕು, ಒಳ್ಳೆ ಮಂತ್ರ ಹೇಳಬೇಕು, ಒಳ್ಳೆ ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ಒಳ್ಳೊಳ್ಳೆದನ್ನು ನೋಡ್ತಾ ಇದ್ದರೆ ಅದೇ ಒಳ್ಳೆ ಊಟ ಆಗ್ತದೆ. ನಾವು ಗರ್ಭಿಣಿ ಇದ್ದಾಗಲೇ ಟ್ಯಾಬ್ಲೆಟ್ಸು, ಸ್ಟೀರಾಯ್ಡ್ಸು, ಸಿರಪ್ಸ್ ಏನಾದ್ರು ತೊಗೊಂಬಿಡ್ತೀವಿ ಅಂತಂದರೆ ಅದು ಮಗು ಮೇಲೆ ಪ್ರಭಾವ ಬೀರಿ ಗಂಡ ಹೆಂಡತಿ ಉದ್ದಕ್ಕಿದ್ದಾರೆ, ಅದು ಮಗು ಮಾತ್ರ ಕುಳ್ಳು ಕೊಡುತ್ತೆ. ಯಾಕೆ ಮನುಷ್ಯನ ಪ್ರಭಾವ. ಗಂಡ ಹೆಂಡತಿಯಲ್ಲಿ ಚೆನ್ನಾಗಿ ದಪ್ಪಕ್ಕಿದ್ದಾರೆ, ಅದು ನೋಡಿ ಒಳ್ಳೆ ಹಂಚಿಕಡ್ಡಿ ಥರ ಸಣ್ಣಕ್ಕೆ ಬೆಳೀತಾ ಹೋಗುತ್ತೆ, ದಪ್ಪನೇ ಆಗಲ್ಲ ತಿಂದಾಗ, ಊಟ ಮಾಡಿದಾಗ ಬೆಳೀತಾ ಯಾವಾಗಲೂ ರೋಗಿಷ್ಠವಾಗಿರುತ್ತೆ. ಯಾಕಂದರೆ ನಾವು ತೊಗೊಂಡ್ರೆ ಮೆಡಿಸಿನ್ಸ್ ಪ್ರಭಾವ, ಸೈಡ್ ಎಫೆಕ್ಟು. ಅದರಿಂದ ಆಯುರ್ವೇದ ಭಾಳ ವಿಶೇಷ. ಯಾಕೆಂದರೆ ಪ್ರತಿಯೊಂದು ಆಯುರ್ವೇದದಲ್ಲೂ ಒಂದು ದೇವತೆಗಳ ಅಂಶ ಇದೆ, ಕಾರಕತ್ವ ಇದೆ, ಗ್ರಹಗಳ ಕಾರಕತ್ವ ಇದೆ, ನಕ್ಷತ್ರ ರಾಶಿಗಳ ಕಾರಕತ್ವ ಇದೆ. ಆದ್ದರಿಂದ ಆಯುರ್ವೇದ ಭಾಳ ಶ್ರೇಷ್ಠ. 500-600 ವರ್ಷದಿಂದ 1000 ವರ್ಷದಿಂದ ಯಾವ ಇಂಗ್ಲೀಷ್ ಮೆಡಿಸಿನ್ಸ್ ಇರಲಿಲ್ಲ, ಇದ್ದಿದ್ದೇ ಆಯುರ್ವೇದ. ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಥರ ಔಷಧಿಗಳು ಮಾಡಿ 100 ವರ್ಷ ಬದುಕ್ತಾಯಿದ್ರು. ಯಾಕೆ 6ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀ ಈ ಲಕ್ಷಣಗಳಲ್ಲಿ, ಈ ಸಿಂಪ್ಟಮ್ಸಲ್ಲಿ ನರಳಾಡ್ತಾಳೆ ಅಂದರೆ ನಂದಿನಿ ಅನ್ನೋ ದೇವಿ ಇವಳು ಪೀಡಿಸ್ತಾರೆ. ತಾನು ಗರ್ಭಿಣಿಯಾಗಿದ್ದಾಗ ಹಸುಗಳಿಗೆ ಬಿಸಿ ನೀರು ಚೆಲ್ಲಿದರೆ, ಹಸುಗಳಿಗೆ ಹೊಡೆದಿದ್ರೆ, ಹಸು ಮಲಗೋ ಜಾಗದಲ್ಲಿ ಗಲೀಜು ಮಾಡಿದರೆ, ಹಸುಗಳು ಮಲಗಿದರೆ ಎಬ್ಬಿಸಿ ಓಡಿಸಿದರೆ, ಹಸುಗಳಿಗೆ ಸರಿಯಾಗಿ ಊಟ ಹಾಕ್ತೇನೆ, ಹಸುಗಳನ್ನ ಬಂದಾಗೆಲ್ಲ ಬೈಯೋದು ಹೊಡೆಯೋದು ಎಲ್ಲ ಮಾಡಿದರೆ, ಅದರಲ್ಲೂ ತುಂಬು ಗರ್ಭಿಣಿಯಾದಂಥ ಹಸುಗೆ ಏನಾದ್ರು ತೊಂದರೆ ಮಾಡಿದರೆ ಈ ದೋಷ ಬರ್ತದೆ. ಕೆಲವು ಹಳ್ಳಿ ಕಡೆ ಹೆಂಗಸು ಹಸು ಸಾಕ್ತಾರೆ, ಮನೇಲಿ ಹಸು ಸಾಕಿರ್ತಾರೆ, ಹೆಂಗಸು ಹಸುಗಳನ್ನ ಮೇಯಿಸ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ, ಇದು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಸುಗಳಿಗೆ ನೋವಾಗುವಂತೆ ಏನೋ ನಡ್ಕೊಂಡಿದ್ರೆ ಅವ್ರು ಈ ಜನ್ಮದಲ್ಲಿ ಮತ್ತೆ ಅವರು ಗರ್ಭಿಣಿಯಾದಾಗ ಆ ಹಸು ಏನು ನರಳಿತ್ತೋ ಅದು ಗೋಶಾಪ ಅಂತ ಕರಿಬೋದು, ಒಂದೇ ವರ್ಡಲ್ಲಿ ಹೇಳಿದ್ದಾರೆ. 6ನೇ ತಿಂಗಳಿಗೆ ಗೋಶಾಪ ರಿಯಾಕ್ಷನ್ ಮಾಡುತ್ತೆ. ಆದ್ದರಿಂದ ಈ ರೋಗ ಅದಕ್ಕೆ ಬರ್ತದೆ. 2ನೇದು ಗರುಡ ಪುರಾಣದಲ್ಲಿ ಹೇಳ್ತಾರೆ, ಗರ್ಭಿಣಿಯಾಗದಂಥ ಸ್ತ್ರೀಗೆ, ಗರ್ಭಿಣಿಯಾಗಿದ್ದಾಗ ಒಂದು ಯಾರೊಬ್ಬರು ಗರ್ಭಿಣಿ ಸ್ತ್ರೀ ಇರ್ತಾಳೆ. ಹೋದ ಜನ್ಮದಲ್ಲಿ ಆ ಗರ್ಭಿಣಿ ಸ್ತ್ರೀಗೆ ಯಾವುದೋ ಒಂದು ರೀತಿ ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ಗೋ ಉತ್ಪನ್ನಗಳಲ್ಲಿ ಇರುವಂಥ ಪದಾರ್ಥಗಳಲ್ಲಿ ವಿಷವನ್ನು ಹಾಕಿ ಕೊಟ್ಟಿದ್ದರೆ 6ನೇ ತಿಂಗಳಲ್ಲಿ ಈ ರೀತಿ ಬರ್ತದೆ ಅಂತ ಹೇಳ್ತಾರೆ. ಗೋ ಉತ್ಪನ್ನಗಳು ಯಾವುದು? ಬೀಡ, ದೂದ್ ಪೇಡ, ಹಾಲಲ್ಲಿ ಮಾಡಿರ್ತಾರೆ. ಗಿಣ್ಣು, ಹಸುವಿನ ಹಾಲು ಗಿಣ್ಣು, ಅದರಲ್ಲಿ ಗಿಣ್ಣು ಮಾಡಿರ್ತಾರೆ.
ಹಸುವಿನ ಹಾಲಲ್ಲಿ ಏನೋ ಒಂದು ಮಿಕ್ಸ್ ಮಾಡಿಕೊಡೋದು, ಮೊಸರಲ್ಲಿ ಮಿಕ್ಸ್ ಮಾಡಿಕೊಡೋದು, ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಟ್ಬಿಡೋದು. ಈ ಥರದ್ದೇನಾದ್ರು ಪ್ರಯೋಗ ಮಾಡಿದರೆ ಈ ಜನ್ಮದಲ್ಲಿ ಈ ನೋವಲ್ಲಿ ನರಳುತ್ತಾರೆ. 2, 4, 6 ಭಾಳ ಕ್ರಿಟಿಕಲ್ ಸ್ಟೇಟು. 1, 3, 5, 7 ತಿಂಗಳೇ ಅಬರ್ಷನ್ ಆಗೋ ಸ್ಟೇಟು, ಗರ್ಭಪಾತ ಆಗುವಂಥದ್ದು. ಅಂದರೆ ಇದು 6ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಈ ತಿಂಗಳಲ್ಲಿ ಗರ್ಭಿಣಿ ಎಚ್ಚರಿಕೆ ಆಗಲಿಲ್ಲ ಅಂತಂದರೆ ತಾಯಿನೇ ಸತ್ತೋಗ್ಬೋದು. ಆದ್ದರಿಂದ ತಾಯಿ ಸತ್ತರೆ ಮಗು ಒಳಗೆ ಸತ್ತೋಗುತ್ತೆ. ಈ ತಿಂಗಳಲ್ಲಿ ವಿಶೇಷವಾಗಿ ಅದಕ್ಕೆ ಏನು ಮಾಡಬೇಕು, ಶುಕಮುನಿಗಳು ಏನು ಮಾಡಿದ್ದಾರೆ ಅಂದರೆ ತಂತ್ರ ಹೇಳಿದ್ದಾರೆ. ಈ ದೋಷ ಓಜಮದ ಕರ್ಮ ಕಳ್ಕೊಳ್ಳೋಕ್ಕೆ ಹೆಸರುಬೇಳೆ, ತೊಗರಿಬೇಳೆ, ಅನ್ನ. ಹೆಸರುಬೇಳೆ ತೊಗೊಳ್ಳಿ, ತೊಗರಿಬೇಳೆ ತೊಗೊಳ್ಳಿ, 1 ಕಪ್ ಅನ್ನ ತೊಗೊಳ್ಳಿ. 1 ಕಪ್ ಹೆಸರುಬೇಳೆ, 1 ಕಪ್ಪು ತೊಗರಿಬೇಳೆ, 1 ಕಪ್ ಅನ್ನ. ಅದಕ್ಕೆ ಸ್ವಲ್ಪ ಹಾಲು, ತುಪ್ಪ ಮಿಕ್ಸ್ ಮಾಡಿ, ಹಾಲಿಗೆ ತುಪ್ಪ ಹಾಕಿ, ಯಾವುದಾದ್ರು ಹಣ್ಣು, ಬಾಳೆಹಣ್ಣು, ಕಿತ್ತಳೆಹಣ್ಣು ಏನಿದೆಯೋ ಅದನ್ನು ಇಟ್ಬಿಟ್ಟು ಗಂಧ, ಅಕ್ಷತೆ, ಪುಷ್ಪ ಎಲ್ಲ ಇಟ್ಟು ಪೂಜೆ ಮಾಡಿ, ವೀಳ್ಯದಲ್ಲೇ ಅಡಿಕೆ ಏನೋ ಒಂದು ದಕ್ಷಿಣೆ ಇಟ್ಟು, ವೀಳ್ಯದಲ್ಲೇ ಅಡಿಕೆ ಇಟ್ಟು ದಕ್ಷಿಣೆ ಇಟ್ಟು ಪೂಜೆ ಮಾಡಿಬಿಟ್ಟು ನಾನು ಹೇಳೋ ಮಂತ್ರನ ಜಪ ಮಾಡಬೇಕು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕು. ಯಾರು ಮಾಡಬೇಕು? ಗರ್ಭಿಣಿ ಸ್ತ್ರೀನೇ ಮಾಡಬೇಕು. ಎಲ್ಲಿ ಮಾಡಬೇಕು? ಮನೇಲಿ ಮಾಡಬೇಕು. ಏನು ಮಾಡಬೇಕು? ಓಂ ನಮೋ ನಂದಿನಿ ದೇವತೆ. 6ನೇ ತಿಂಗಳು ಕಾಡ್ಸೋ ದೇವರು ಯಾರು? ನಂದಿನಿ. ನಮಗೆ ಪೀಡೆ ಕೊಡೋಳು ಯಾರು? ನಂದಿನಿ ದೇವತೆ. ಓಂ ನಮೋ ನಂದಿನಿ ದೇವತೆ ಏಹಿ ಬಾಲಗ್ರಹಾಣಿ. ಈ ರೀತಿ ಬಾಲಗ್ರಹ ಇರುವಂಥದ್ದು ಬಲಿಕನ್ಯೆ ಸ್ವಾಹ ಅಂತ ಹೇಳಿ ಪೂಜೆ ಮಾಡಬೇಕು. ಓಂ ನಮೋ ನಂದಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ನಂದಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ನಂದಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂತ ಹೇಳಿ 108 ಸಲ ಅರ್ಚನೆ ಮಾಡಬೇಕು. ಒಂದು ವೀಳ್ಯದೆಲೆ ಮೇಲೆ ಕುಂಕುಮನೋ ಅರ್ಶನ ಇಟ್ಟು ಅರ್ಚನೆ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅದನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಂದಿನಿ ಗೋ ಸಂಬಂಧಪಟ್ಟಂಥ ದೋಷ, ಗೋ ಮಾಂಸ ಭೋಜನ, ಗೋ ಹಿಂಸಾ, ಗೋವಧ ಏನಾರಾಗಿದ್ದರೆ, ಗರ್ಭಿಣಿ ಸ್ತ್ರೀಗೆ ಹಾಲು, ಮೊಸರು, ತುಪ್ಪ, ಹಾಲಿನಿಂದ ಮಾಡಿದಂಥ ಕೀರು, ಹಾಲಿನಿಂದ ಮಾಡಿದಂಥ ಪದಾರ್ಥಗಳಿಗೆ ವಿಷಚೂರ್ಣ ಮಿಕ್ಸ್ ಮಾಡಿಕೊಟ್ಟಿದ್ರೆ ಈ ದೋಷದಿಂದಲೇ ನರಳುತ್ತಾರೆ. 6ನೇ ತಿಂಗಳಲ್ಲಿ ಇದೆಲ್ಲ ಮಾಡಿದರೆ ಗಂಟುಗಳ ಥರ ಬರ್ತದಿಲ್ಲಿ. 6ನೇ ತಿಂಗಳಲ್ಲಿ ಡಯಾಬಿಟೀಸು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಂದಿನಿ ದೇವತೆ ಪೂಜೆ ಮಾಡಿ. ಇದಕ್ಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರೀತಾರೆ ಮೆಡಿಕಲ್ ಭಾಷೆಯಲ್ಲಿ. ಅವಳಿಗೆ ಗರ್ಭಿಣಿ ಮುಂಚೆ ಡಯಾಬಿಟೀಸ್ ಇಲ್ಲ, ಈಗ ಬಂತು ಸಕ್ಕರೆ ಕಾಯಿಲೆ, ಡಯಾಬಿಟೀಸ್ 6ನೇ ತಿಂಗಳಲ್ಲಿ. ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಕ್ ಅಂತ ಕರೀತಾರೆ. ಡೆಲಿವರಿ ಆದಮೇಲೆ ಡಯಾಬಿಟೀಸ್ ಹೊಟ್ಟೋಗುತ್ತೆ ಕೆಲವರಿಗೆ. ಡೆಲಿವರಿ ಆದಮೇಲೆ ಕೆಲವರಿಗೆ ಡಯಾಬಿಟೀಸ್ ಹೋಗಲ್ಲ, ಕಂಟಿನ್ಯೂಸ್ ಆಗಿ ಸಾಯೋವರೆಗೂ ಇರ್ತದೆ ಡಯಾಬಿಟಿಕ್. ಇದು 6ನೇ ತಿಂಗಳು. ಅದಕ್ಕೆ ಕ್ರಿಟಿಕಲ್ ಸ್ಟೇಜ್ ಅಂತ ನಾನು ಹೇಳಿದೆ. ಈ ಒಂದು ಪ್ರೋಸೆಸ್ನ, ಈ ಒಂದು ವಿಧಿವಿಧಾನ ತಂತ್ರ ಏನು ಮಾಡಬೇಕು? ಶುಕಮುನಿಗಳು ಹೇಳಿದ್ದಾರೆ, ಹೆಸರುಬೇಳೆ, ತೊಗರಿಬೇಳೆ, 1 ಕಪ್ ಅನ್ನ, 1 ಕಪ್ಪಲ್ಲಿ ಹೆಸರುಬೇಳೆ, 1 ಕಪ್ಪಲ್ಲಿ ತೊಗರಿಬೇಳೆ, 1 ಕಪ್ ಅನ್ನ, ಅದು ಸ್ವಲ್ಪ ಹಾಲು, 1 ಲೋಟ ಹಾಲು, ಅದಕ್ಕೆ ಒಂಚೂರು ತುಪ್ಪ ಹಾಕ್ಬಿಟ್ಟು, ಒಂದು ಹಣ್ಣು ಇಟ್ಬಿಟ್ಟು, ಎಲೆ ಅಡಿಕೆ ದಕ್ಷಿಣೆ ಇಟ್ಬಿಟ್ಟು ಅದಕ್ಕೆ ಗಂಧ, ಅಕ್ಷತೆ ಪೂಜೆ ಎಲ್ಲ ಮಾಡಿ, ನೀವು ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಬೇಕು. ಓಂ ನಮೋ ನಂದಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ನಂದಿನಿ ದೇವತೆ ಏಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂತ ಹೇಳಿ ಅದು ನೀವು ಪೂಜೆ ಮಾಡಬೇಕು. ಮಾಡಿ ಒಂದು 10 ನಿಮಿಷ ಆ ದೀಪ ನೋಡ್ತಾ ಪ್ರಾರ್ಥನೆ ಮಾಡಿ. ಇಲ್ಲಿ ಡಯಾಬಿಟಿಸ್ ಬರದೇ ಇರೋದೇ ಬಹಳ ವಿಶೇಷ. ಬರಬಾರ್ದು ಡಯಾಬಿಟಿಸ್ ಗರ್ಭಿಣಿಯಾಗಿದ್ದಾಗ. ಆಗೇನಾಯಿತು ಇಮಿಡಿಯೇಟಾಗಿ ಹತ್ತಿರ ಡಾಕ್ಟ್ರನ್ನೋಗಿ ನೋಡಿ, ಗ್ಯಾನಿಕಲಾಜಿಸ್ಟ್ ಹೇಳಿ ಅವ್ರಿಗೆ ಸುಸ್ತಾಗ್ತಿದೆ, ಸಂಕಟ ಆಗ್ತಿದೆ, ತಲೆ ಸುತ್ತಂಗಾಗ್ತಿದೆ ಅಂದರೆ ಡಯಾಬಿಟಿಕ್ ಇರ್ಬೋದು, ನಿಮಗೆ ಬಿ ಪಿ ಡೌನ್ ಆಗ್ತಿರ್ತದೆ. ಇದೆಲ್ಲ ಬಹಳ ಸಿಸ್ಟಮ್ಯಾಟಿಕ್ಕಾಗಿ ನೀವು ಅದನ್ನು ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ಹೆಚ್ಚು ಕಮ್ಮಿ ಆಗಿಬಿಡ್ತದೆ. 2ನೇ ತಿಂಗಳು, 4ನೇ ತಿಂಗಳು, 6ನೇ ತಿಂಗಳು ಕ್ರಿಟಿಕಲ್ಲು. 1, 3, 5, 7, 9 ಇವೆಲ್ಲ ಅಬಾರ್ಷನ್ ಆಗುವಂಥ ತಿಂಗಳುಗಳು. ಪದೇ ಪದೇ ಹೇಳಿದ್ದೀನಿ ನಾನು, ಎಚ್ಚರಿಕೆ ಇರಬೇಕು ಅಂತೇಳಿ. ಅದಕ್ಕೆ ಈ ಸಂದರ್ಭದಲ್ಲಿ ಒಳ್ಳೆಯ ಪುಸ್ತಕಗಳು ಓದಬೇಕು. ಒಳ್ಳೊಳ್ಳೆ ಪುಸ್ತಕಗಳು, ಮಹಾತ್ಮರ ಕಥೆ, ದೇಶಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡಿ
ಬಹಳ ವಿಖ್ಯಾತರಾದವರು ಅಂತ ಕತೆ. ಗುರು ಹಿರಿಯರ ಆಶೀರ್ವಾದ ಆಗಾಗ ಪಡಿತಾ ಇರಬೇಕು. ಗಂಡ ಇದ್ದರೆ ಹತ್ರದಲ್ಲಿ ಗಂಡನ ಸೇವೆ ಚೆನ್ನಾಗಿ ಮಾಡ್ತಾ ಇರಬೇಕು. ಅತ್ತೆ ಮಾವದ್ರ ಸೇವೆ ಮಾಡಬೇಕು. ಅತ್ತೆ ಕುಟುಂಬದವ್ರನ್ನ ಚೆನ್ನಾಗಿ ನೋಡಿಕೊಂಡಾಗ ಅತ್ತೆ ಕುಟುಂಬದವ್ರ ಆಶೀರ್ವಾದ ಎಲ್ಲ ಆಗುತ್ತೆ ಮಗುಗೂ ಗರ್ಭಿಣಿ ಸ್ತ್ರೀ. ಮಂತ್ರದ ಮುಖೇನ ತಂತ್ರ ಮಾಡಿದ್ದೀರಾ, ಅದನ್ನು ತೊಗೊಳ್ಳಿ, ಕೈಲಿಟ್ಕೊಳ್ಳಿ. ಗರ್ಭಿಣಿ ಸ್ತ್ರೀ ಆದರೂ ಹೋಗ್ಬೋದಿಲ್ಲ, ಅವ್ರ ಪರವಾಗಿ ಯಾರಾದರೂ ಹೋಗ್ಬೋದು. ಈ ಗೋಶಾಲೆ ಇದೆಯಲ್ಲ, ಗೋಶಾಲೆ ಹಸುಗಳು ಸಾಕಿರೋ ಕೊಟ್ಟಿಗೆ, ಅದತ್ರೋಗಿ ಅಲ್ಲಿ ಮುಂದೆ ಇಟ್ಬಿಡಿ. ತಿರುಗಿ ನೋಡಬಾರ್ದು, ವಾಪಸ್ ಬಂದುಬಿಡಿ. ತಿರುಗಿ ಹಿಂಗೆ ನೋಡ್ಕೊಡ್ದು ವಾಪಸ್ ಬಂದು ಕೈಕಾಲು ಮುಖ ತೊಳ್ಕೊಂಡು ಮನೆಗೆ ಬಂದು ದೇವ್ರ ದೀಪ ಹಚ್ಬಿಡಿ. ನಮ್ಮ ಹತ್ರ ಗೋಶಾಲೆನೇ ಇಲ್ಲ ಅಂದಾಗ ಬಸವಣ್ಣನ ದೇವಸ್ಥಾನ ಎಲ್ಲಿದೆ ನೋಡಿ, ಬಸವಣ್ಣನ ದೇವಸ್ಥಾನ ಅಲ್ಲಿ ತೊಗೊಂಡೋಗೋ ಅಲ್ಲಿ ಇಟ್ಬಿಡಿ. ಬಸವಣ್ಣ ಸಪ್ರೇಟ್ ದೇವಸ್ಥಾನ, ಶಿವಲಿಂಗ ದೇವಸ್ಥಾನ, ಈಶ್ವರ ದೇವಸ್ಥಾನ, ಲಿಂಗ ಅದು ಒಂದು ಬಸವಣ್ಣ ಅದು ಇಟ್ಬಿಟ್ಟು ಬಂದುಬಿಡಿ ಅಷ್ಟೇ. ಇಷ್ಟು ಮಾಡಿಬಿಟ್ರೆ ಮುಗೀತು. 6ನೇ ತಿಂಗಳು ಶಾಂತಿ ಆಯಿತು. ಉಣ್ಮೆ ಅಮಾವಾಸ್ಯೆಲಿ ಮಾಡಬೇಕು ಇದನ್ನು. ಇದು ಮಾಡಿ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ನಿವಾರಣೆ ಆಗುತ್ತೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 22ನೇ ತಾರೀಕು ಶನಿವಾರ, 23ನೇ ತಾರೀಕು ಭಾನುವಾರ ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆಯನ್ನು ಮಾಡ್ತಾಯಿದ್ದೀನಿ. ನರಸಿಂಹ ಕ್ರಿಯೆ ಇಡೀ ಜಗತ್ತಿನಲ್ಲಿ ವಿಶೇಷವಾದಂಥ ಒಂದು ಕ್ರಿಯೆ. ಆ ಕ್ರಿಯೆ ಅಂದರೆ ಒಂದು ಎನರ್ಜಿ ಬ್ಯಾಲೆನ್ಸ್ ಮಾಡೋವಂಥದ್ದು. ದಿನನಿತ್ಯ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿಬಿಟ್ರೆ ಸಾಕು. ಈ ಕ್ರಿಯೆ ಮಾಡೋದು ಏನು ಲಾಭ ಅಂದರೆ, ಬ್ರೈನ್ ಒಳಗೆ ಏನೋ ರಕ್ತ ಸಂಚಾರ ಆಗ್ತಿಲ್ಲ ಅಂದರೆ, ರಕ್ತ ಹೆಪ್ಪುಗಟ್ಟಿದ್ರೆ, ಕ್ಲಾಟ್ ಆಗಿದ್ದರೆ, ಪಿಟ್ಸ್ ರೋಗ ಬರ್ತಿದ್ರೆ, ಬ್ರೈನಲ್ಲಿ ಏನೋ ಬ್ರೈನ್ ಟ್ಯೂಮರ್ ಇತ್ತು ಅಂದರೆ ಬ್ರೈನ್ ಕ್ಷಯ ಅಂತಾರೆ. ಅದನ್ನು ಈಸಿಯಾಗಿ ಕೂಡ ಮಾಡ್ಕೋಬೋದು 1 ವಾರ 15 ದಿವಸದಲ್ಲೇ. ಪ್ಯಾರಾಲಿಸಿಸ್, ಲಕ್ವ, ಬ್ರೈನಿಂದ ಬರುವಂಥದ್ದು. ಅರಳು ಮರಳು, ಮರ್ತೋಗೋದು, ಅತಿ ಮರುವು, ಅದಕ್ಕೆ ಡೆಮೆನ್ಷಿಯಾ ಅಂತಾರೆ. ಬೈಪೋಲಾರ್ ಡಿಸಾರ್ಡರ್, ವಿಚಿತ್ರವಾದಂಥ ಮಾನಸಿಕ ರೋಗಗಳು, ಹುಚ್ಚು, ಭ್ರಮೆ, ಭಯ, ಆಕ್ಸೈಟಿ ಡಿಸಾರ್ಡರು, ಈ ಥರದ್ದೆಲ್ಲ ಸಫರ್ ಪಡ್ತಿದೆ. ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಅಲ್ಝೀಮೀರಿಯಾ, ಈ ಥರ ಹಲವಾರು ಮಾನಸಿಕ ರೋಗಗಳಿಗೆ ನರಸಿಂಹ ಕ್ರಿಯೆ ಭಾಳ ಬೇಗ ಗುಣ ಮಾಡುತ್ತೆ. ಕಣ್ಣಲ್ಲಿ ಏನೋ ದೋಷ ಆಯ್ತಾ, ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಕಿವಿಗೆ ಸಂಬಂಧಪಟ್ಟಂಥದ್ದು, ಮೂಗಿಗೆ ಸಂಬಂಧಪಟ್ಟಂಥದ್ದು, ಗಂಟ್ಲು ENT ಸಂಬಂಧಪಟ್ಟಂಥದ್ದು, ತುಟಿಗಳಲ್ಲಿ ಮೌತ್ ಅಲ್ಸರು, ನಾಲಿಗೆ ತೊದಲ್ತಿದ್ರೆ, ಹಲ್ಲಲ್ಲಿ ಏನೋ ಡೆಂಟಲ್ ಪ್ರಾಬ್ಲಮ್, ಹಲ್ಲಿನ ದೋಷಗಳು, ಥೈರಾಯ್ಡ್, ಆಮೇಲೆ ಇಸೋಫಗಸ್, ಅನ್ನನಾಳ, ಸೌಂಡ್ ಬಾಕ್ಸ್, ಧ್ವನಿ ಪೆಟ್ಟಿಗೆಯಲ್ಲಿ ದೋಷ ಇತ್ತು ಅಂದರೆ, ಶ್ವಾಸಕೋಶ, ಅಸ್ತಮಾ, ಡಸ್ಟ್ ಅಲರ್ಜಿ, ಅಸ್ತಮದಲ್ಲಿರೋ ಕ್ಯಾನ್ಸರ್ಸು, ಲಂಗ್ಸ್ ಕ್ಯಾನ್ಸರು, ಹೃದಯಕ್ಕೆ ಏನೇ ಸಂಬಂಧಪಟ್ಟಿದ್ದ ಎಲ್ಲ ಥರ ಕಾಯಿಲೆಗಳನ್ನು ಗುಣ ಮಾಡಿ, ಹೊಟ್ಟೆಲಿ ಏನಾದ್ರು ಸಮಸ್ಯೆ ಇರುತ್ತೆ, ಅದು ಡಯಾಬಿಟಿಸು, BP, ಗ್ಯಾಸ್ಟ್ರಿಸ್ ಇಮಿಡಿಯೇಟಾಗಿ ಕ್ಯೂರ್ ಆಗಿಬಿಡ್ತದೆ ನರಸಿಂಹ ಕ್ರಿಯೆ ಔಷಧಿ ಇಲ್ಲದೇ. ಸೊಂಟಕ್ಕೆ ಸಂಬಂಧಪಟ್ಟದ್ದು, ಅಲ್ಸರು, ಹುಣ್ಣಾಗಿದ್ದರೆ, ಲಿವರಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ, ಕಿಡ್ನಿ ಸಮಸ್ಯೆಗಳು, ಮತ್ತು ನಮಗೆ ಸೆಕ್ಸಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ. ತೊಡೆಲೆ ವಿಪರೀತ, ಚರ್ಮವ್ಯಾಧಿ ರೋಗ, ಮಂಡಿ ರೋಗ, ಕಾಲು ಪಾದ ರೋಗ, ಎಲ್ಲ ಥರ ಮೂಳೆ ರೋಗ, ಆರ್ಥರೈಟಿಸು, ರೊಮಟೈಡ್ ಆರ್ಥರೈಟಿಸು, ಏನೇನಿದೆಯೋ ಎಲ್ಲ ರೋಗನೂ ಕೂಡ ದಿನ ಬೆಳಗ್ಗೆ 10 ನಿಮಿಷ ಕೂತ್ಕೊಂಡು ಇದು ಕ್ರಿಯೆ ಮಾಡಬೇಕು, ಕುರ್ಚಿ ಮೇಲೆ ಕೂತ್ಕೊಂಡು. ಇದು ಮಾಡಿಬಿಟ್ಟು ಅಂತಂದರೆ ರೋಗದಿಂದ ಮುಕ್ತಿ. ನರಸಿಂಹ ಕ್ರಿಯೆ ಅಂತೇಳಿ ಇದು ಭಾರತದ ಋಷಿಗಳು ವಿಶೇಷವಾಗಿ ತಿಳಿಸಿರುವಂಥದ್ದು. ಈ ವಿದ್ಯೆ ಜಗತ್ತಿನಲ್ಲಿ ಗೊತ್ತೇ ಇಲ್ಲ ಎಷ್ಟು ಜನಕ್ಕೆ. ಇದನ್ನು ನಾನು ಇವತ್ತು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ರೋಗದಿಂದ ಮುಕ್ತರಾಗಬೇಕು, ಔಷಧಿ ತೊಗೋಬಾರ್ದು, ಹಾಸ್ಪಿಟ್ಲಿಗೆ ಹೋಗಬಾರ್ದು, ಮಾಟ ಮಂತ್ರ ತಂತ್ರ ಬಾಧೆಗಳಿಂದ ಮುಕ್ತರಾಗಬೇಕು ಅನ್ನೋದಾಗಿದ್ದರೆ ಈ ಕ್ರಿಯೆ ನಾನು ಒಂದೇ ದಿನದ ಕ್ಲಾಸ್. ಇದು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಮಾಡ್ತೀನಿ, ಒಂದೇ ದಿನದ ಕ್ಲಾಸು. ಅದರಲ್ಲಿ 12 ವೆರೈಟಿ ನರಸಿಂಹರ ಮಂತ್ರೋಪದೇಶ ಇದೆ. ಒಂದೊಂದು ತಿಂಗಳಿಗೂ ಒಂದೊಂದು ನರಸಿಂಹ ಬಂದು ನಮ್ಮನ್ನು ಕಾಪಾಡ್ತಾನೆ. 12 ತಿಂಗಳು ಆ ಥರದೊಂದು ವಿಶೇಷ ವಿದ್ಯೆ. ಇದು ಬಹಳ ಅಪರೂಪವಾದಂಥ ವಿದ್ಯೆ. 50 ವರ್ಷ 60 ವರ್ಷ ಆಗಿದ್ರೆ ಒಳ್ಳೆ 20-30 ವರ್ಷ ಹುಡುಗನ ಥರ ಕಾಣ್ತೀವಿ. 50-60 ವರ್ಷ ಹೆಂಗಸಿಗೆ 25-30 ವಯಸ್ಸು ಥರ ಕಾಣ್ತೀವಿ. ಅಷ್ಟು ವಿಶೇಷವಾದ ವಿದ್ಯೆ ಇದು. ಈ ಕ್ರಿಯೆ ಯಾರಿಗೂ ಗೊತ್ತಿಲ್ಲ, ಕಲಿಸ್ತಾ ಇದ್ದೀನಿ. ನೀವು ಕಲ್ತ್ಕೊಳ್ಳಿ, ರೋಗದಿಂದ ಮುಕ್ತರಾಗಿ ಆರಾಮಾಗಿ ಆಯುಷ್ಯ ಆರೋಗ್ಯವಂತರಾಗಿರಿ ಅಂತ ನನ್ನೊಂದು ಆಸೆ. ಕಲಿಸೋರಿಲ್ಲ, ಆದರೆ ನಾನು ಕಲಿಸ್ತಾ ಇದ್ದೀನಿ. ಕಲಿಯೋರು ಬೇಕು, ಕಲಿಯೋದು ದೊಡ್ಡದಲ್ಲ, ಸಾಧನೆ ಮಾಡಬೇಕು. ಆ ವಿದ್ಯೆಯನ್ನು ನಾನು ಈ ತಿಂಗಳು ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ವೆಬ್ಸೈಟಿಗೆ ನೀವು ಕ್ಲಿಕ್ ಮಾಡಿ, ನಿಮಗೆಲ್ಲ ಗೈಡ್ ಮಾಡುತ್ತೆ, ಹೇಗೆ ಹೋಗಬೇಕು, ಏನು ಫಿಲ್ ಮಾಡಬೇಕು, ಏನು ಬೇಕು ಏನು ಬೇಡ ಅಂಥೇಳಿ. ಆ ಫಿಲ್ ಮಾಡಿದ್ಮೇಲೆ ಅದನ್ನ ಸಬ್ಮಿಟ್ ಮಾಡಿ, ಆಮೇಲೆ ಅದು ನಮಗೆ ಬರುತ್ತೆ. ನಮ್ಮ ಆಫೀಸಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವತ್ತು ಹೇಗೆ ಬರಬೇಕು, ಏನು ತರಬೇಕು, ಏನು ತರಬಾರ್ದು ಅಂಥೇಳಿ ಎಲ್ಲ ರೂಲ್ಸು ರೆಗ್ಯುಲೇಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು
ಈ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. ಇದು ಒಂದು ದಿನದ ಕ್ಲಾಸ್ ಅಷ್ಟೇ, ದಿನ ಇಲ್ಲ. ದಿನ 10 ನಿಮಿಷ ನಿಮ್ಮ ಮನೇಲಿ ನೀವು ಎಲ್ಲಿರ್ತೀರೋ ಅಲ್ಲಿ, ಹೋಟ್ಲಲ್ಲಿ ಇರ್ಬೋದು, ಲಾಡ್ಜಲ್ಲಿ ಇರ್ಬೋದು, ಎಲ್ಲಿ ಕೂತಿರ್ತೀರೋ ಒಂದು 10 ನಿಮಿಷ ನಿಮಗೋಸ್ಕರ ಮಾಡಿ. ಎಷ್ಟು ದಿವಸ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಬಂದು ಮಿತ್ರಗೆಲ್ಲ ಮಾಡಿ ಎಲ್ಲ ಕಳ್ಕೊಂಡಿದ್ದೀರಾ, ಅಥವಾ ಕಳ್ಕೊಳ್ಳೋಕೆ ಹೋಗ್ಬೋದೇನೋ. ನಿಮಗಾಗಿ ಏನು ಮಾಡ್ಕೊಂಡಿದ್ದೀರಾ? ನರಸಿಂಹ ಒಬ್ಬನೇ ಮುಕ್ತಿ ಮೋಕ್ಷ ಕೊಡುವಂಥದ್ದು. ಆ ಒಂದು ವಿಶೇಷವಾದಂಥ ಒಂದು ಕ್ರಿಯೆ ಅದನ್ನು ನಾನು ಕಲಿಸ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ಮತ್ತು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ನಂಬರ್ಗೂ ಫೋನ್ ಮಾಡ್ಬೋದು. ಫೋನ್ ಮಾಡೋಕ್ಕಿಂತ ಮೊದಲು ವೆಬ್ಸೈಟ್ ಲಾಗಿನ್ ಆಗಿ ನೀವೇ ಫಿಲ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ಕ್ರಿಯೆನ ಭಾಗವಹಿಸಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಪ್ರತಿಯೊಬ್ಬರು ಆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಮರಿಬೇಡಿ ದಯವಿಟ್ಟು. ಆಮೇಲೆ ನಮ್ಮ ಇನ್ಫಾರ್ಮೇಷನ್ಸ್ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮು. www.lakshmishreenivas.in ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಲಿಂಕನ್ನು ನೀವು ಆ ಲಿಂಕ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು. ಈ ಲಿಂಕ್ ಮುಖಾಂತರನೂ ಕೂಡ ನೀವು ನರಸಿಂಹ ಕ್ರಿಯೆನ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾನು ನಾಳಿನ ಸಂಚಿಕೆಯಲ್ಲಿ ಗರ್ಭಿಣಿ ಸ್ತ್ರೀ 7ನೇ ತಿಂಗಳಿಗೆ ಕಾಲಿಟ್ಟಾಗ ಆಗುವಂಥ ಆ ಬಾಧೆಗಳೇನು, ಅದಕ್ಕೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಂಬಂಧಪಟ್ಟಂಥ ಮಂತ್ರ ತಂತ್ರ ಏನು ಅನ್ನೋದನ್ನು ನಾಳಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.